ಕೊಂಡಳ್ಳಿ ಅನ್ನೋ ಊರಲ್ಲಿ ಒಬ್ಬ ರಾಮಯ್ಯ ಅನ್ನೋ ವ್ಯಕ್ತಿ ಇದ್ದ. ಅವನ್ ಹೆಂಡತಿ ಹೆಸರು ಸಂತೋಷಿ. ಅವ್ರಿಗೆ ಮಾಯಾ ಅನ್ನೋ ಒಬ್ಬ ಮಗಳಿರ್ತಾಳೆ. ಅವ್ರದು ವ್ಯವಸಾಯದ ಮೇಲೆ ಆಧಾರವಾದ ಕುಟುಂಬ. ವ್ಯವಸಾಯ ಮಾಡ್ತಾ ಬಂದ ಆದಾಯದಲ್ಲೇ ಕುಟುಂಬ ತುಂಬಾ ಸಂತೋಷದಿಂದ ಜೀವನ ಕಳೀತಾ ಇರುತ್ತೆ. ಮಾಯಾ 4 ವರ್ಷದವಳಿರುವಾಗ ಸಂತೋಷಿ ಗರ್ಭಿಣಿಯಾಗಿರ್ತಾಳೆ. ಅವಳು ಬೇಗ ಬರ್ತಾ ಇರುವಾಗ ಕಾಲ್ಜಾರಿ ಕೆಳಗಡೆ ಬೀಳ್ತಾಳೆ. ಅಮ್ಮ ಅಂತ ಜೋರಾಗಿ ಕೂಕ್ಕೋತಾಳೆ. ಅಕ್ಕಪಕ್ಕ ಯಾರೂ ಇರೋದಿಲ್ಲ, ಯಾಕಂದ್ರೆ ಅಲ್ಲಿರೋರೆಲ್ಲ ತೋಟದ ಕೆಲ್ಸಕ್ಕೆ ಅಂತ ತೋಟಕ್ಕೆ ಹೋಗಿರ್ತಾರೆ. ಮಾಯಾ ತುಂಬಾ ಚಿಕ್ಕೋಳಾದ್ರಿಂದ ತಾಯಿ ಹತ್ರನೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆ ಮಗುಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ. ತಾಯಿ ತನ್ನ ಕಣ್ಣೆದುರೆ ಕಣ್ಮುಚ್ತಾ ಇದ್ದಾಳೆ. ಸಂಜೆ ಹೊತ್ತಿಗೆ ರಾಮಯ್ಯ ಮನೆಗ್ ಬರ್ತಾನೆ. ಶವದ ಮುಂದೆ ಕೂತ್ಕೊಂಡು ಅಳ್ತಾ ಇರೋ ಮಗುನ ನೋಡ್ತಾನೆ. ಸಂತೋಷಿ, ಸಂತೋಷಿ, ಏನಾಯ್ತು ಅಂತಾನೆ ರಾಮಯ್ಯ. ಆಗ ಅವನಿಗೆ ಗೊತ್ತಾಗುತ್ತೆ ಅವಳು ಸತ್ ಹೋಗಿದ್ದಾಳೆ ಅಂತ. ಇನ್ನು ಅದಾದ್ಮೇಲೆ ನಡಿಬೇಕಾಗಿರೋ ಎಲ್ಲಾ ಶಾಸ್ತ್ರಗಳು ನಡೆದು ಹೋಗುತ್ತೆ. ಹಾಗೆ ಅವ್ರ ತಾಯಿ ಗೋವಿಂದಮ್ಮ ಮಗಳಿಗಾಗಿ ಇನ್ನೊಂದ್ ಮದ್ವೆ ಮಾಡ್ಕೊ ಅಂತ ಅವನನ್ನ ಒತ್ತಾಯಿಸ್ತಾಳೆ. ಅದಕ್ಕೆ ರಾಮಯ್ಯ ಕೃಷ್ಣಮ್ಮ ಅನ್ನೋಳ ಜೊತೆ ಮದುವೆ ಆಗ್ತಾನೆ. ಕೃಷ್ಣಮ್ಮ ಮಾಯನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾಳೆ. 1 ವರ್ಷ ಕಳೆಯೋ ಹೊತ್ತಿಗೆ ಅವಳು ಕೂಡ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗು ಹೆಸರು ಲತಶ್ರೀ. ಆ ಮಗು ಸ್ವಲ್ಪ ದೊಡ್ಡದಾಗುತ್ತೆ. ಆಗ ಮಾಯಾ ಲತಶ್ರೀನ ಕರ್ಕೊಂಡು ಹೊರಗಡೆ ಹೋಗ್ತಿರ್ತಾಳೆ. ಅವರಿಬ್ರು ಒಂದ್ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಅದೇ ಸಮಯದಲ್ಲಿ ತೀವ್ರವಾದ ಬರಗಾಲದಿಂದ ರಾಮಯ್ಯ ಹಾಕಿರೋ ಬೆಳೆಯೆಲ್ಲ ನಾಶ ಆಗೋಗ್ಬಿಡುತ್ತೆ. ಅವನಾಗ್ಲೇ ಆ ವ್ಯವಸಾಯಕ್ಕೆ ಅಂತ ತುಂಬಾ ಸಾಲ ಮಾಡಿರ್ತಾನೆ. ಇನ್ನು ರಾಮಯ್ಯನ್ಗೆ ಮಕ್ಕಳನ್ನ ಓದ್ಸೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ತುಂಬಾ ಕಷ್ಟದಲ್ಲಿರುತ್ತೆ ರಾಮಯ್ಯನ ಕುಟುಂಬ. ಅವ್ರ ಕಷ್ಟ ನೋಡಿದ ಮಾಯಾ ಒಂದಿನ ಹೀಗಂತಾಳೆ. ಅಮ್ಮ, ಅಪ್ಪ, ನೀವ್ ಚಿಂತೆ ಮಾಡ್ಬೇಡಿ. ನಾನು ಓದ್ದೇ ಇದ್ರೂ ಪರವಾಗಿಲ್ಲ. ತಂಗಿನ ನೀವು ಚೆನ್ನಾಗಿ ಓದ್ಸಿ, ಆಯ್ತಾ? ನಾನ್ ಸಹ ತೋಟಕ್ಕೆ ನಿಮ್ ಜೊತೆ ಬರ್ತೀನಿ ಅಂತ ಮಾಯಾ ಅಂತಾಳೆ. ಅದಕ್ಕವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗಲ್ಲ. ಮಾಯಾ ಚಿಕ್ಕ ವಯಸ್ಸಲ್ಲೇ ಎಷ್ಟ್ ತಿಳ್ಕೊಂಡಿದ್ದಾಳೆ ಅನ್ಕೋತಾರೆ. ಅವ್ರದಕ್ಕೆ ತುಂಬಾ ಸಂತೋಷ ಪಡ್ತಾರೆ. ಇದಾದ್ಮೇಲೆ ಲತಶ್ರೀ ಒಬ್ಳೆ ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ. ಮಾಯಾನು ಸಹ ತನ್ನ ತಂದೆ ತಾಯಿ ಜೊತೆಗೆ ತೋಟಕ್ಕೆ ಹೋಗಿ ಕಷ್ಟಪಟ್ಟು ಕೆಲ್ಸ ಮಾಡ್ತಿರ್ತಾಳೆ. ಹೀಗೆ ಸ್ವಲ್ಪ ವರ್ಷಗಳಲ್ಲಿ ಲತಶ್ರೀ 10ನೇ ಕ್ಲಾಸಲ್ಲಿ 1ನೇ ಸ್ಥಾನದಲ್ಲಿ ಉತ್ತೀರ್ಣಳಾಗ್ತಾಳೆ. ಇದನ್ನ ನೋಡಿ ತಂದೆ ತಾಯಿ ಹಾಗೂ ಮಾಯಾ ತುಂಬಾ ಸಂತೋಷ ಪಡ್ತಾರೆ. ಇನ್ನು ಲತಶ್ರೀ ಮುಂದಿನ ಓದಿಗಾಗಿ ಪಟ್ಟಣಕ್ಕೆ ಹೋಗ್ಬೇಕಾಗಿರುತ್ತೆ. ಅನ್ಕೊಂಡ ಹಾಗೆ ಅವಳನ್ನ ಪಟ್ಟಣಕ್ಕೆ ಕಳಿಸ್ತಾರೆ. ಅವಳು ಪಟ್ಟಣದಲ್ಲಿ PUC ಓದ್ತಿರ್ತಾಳೆ. ಹೀಗಿರುವಾಗ ತಂದೆ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ ಒಂದಿನ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ. ಈ ವಿಷಯ ತಿಳ್ಕೊಂಡ ಲತಶ್ರೀ ಪಟ್ಟಣದಿಂದ ತಕ್ಷಣಕ್ಕೆ ಮನೆಗೆ ಬರ್ತಾಳೆ. ಆಗ ಆ 3 ಜನ ತಂದೆ ಶವದ ಮುಂದೆ ಕುತ್ಕೊಂಡು ಜೋರಾಗಿ ಅಳ್ತಾ ಇರ್ತಾರೆ. ನಂತರ ಮಾಡ್ಬೇಕಾಗಿರೋ ಎಲ್ಲಾ ಶಾಸ್ತ್ರಗಳನ್ನ ಪೂರ್ತಿ ಮಾಡ್ತಾರೆ. ಕೆಲವು ದಿನಗಳಾದ್ಮೇಲೆ ಲತಶ್ರೀ ಪಟ್ಟಣಕ್ಕೆ ಹೋಗದೆ ಮನೇಲೇ ಇರ್ತಾಳೆ. ಅಮ್ಮ ಲತಾ, ಇನ್ನೂ ಇಲ್ಲೇ ಯಾಕಮ್ಮ ಇದೆಯಾ? ಓದ್ಕೊಳಕ್ ಹೋಗಮ್ಮ. ಇನ್ನೂ ಇಲ್ಲೇ ಇದ್ರೆ ಮತ್ತೆ ಓದಲ್ಲಿ ನೀನು ಹಿಂದೆ ಬಿದ್ಬಿಡ್ತೀಯಾ? ಅಮ್ಮ, ಇನ್ಮೇಲೆ ನಾನು ಓದ್ಕೋಬೇಕನ್ಕೋತಿಲ್ಲ. ನಿಮ್ ಜೊತೆನೆ ಇಲ್ಲೇ ಇದ್ದು ತೋಟದ ಕೆಲ್ಸ ಮಾಡ್ತೀನಿ ಅಂತ ಲತಶ್ರೀ ಹೇಳ್ತಾಳೆ. ಅಷ್ಟ್ರಲ್ಲಿ ಈ ಮಾತನ್ ಕೇಳಿಸ್ಕೊಂಡ ಮಾಯಾ ಹೀಗಂತಾಳೆ. ಯಾಕ್ ಕಣೋ ಹಂಗಂತಿದ್ಯಾ? ನಿನ್ ಬಗ್ಗೆ ಅಮ್ಮ ಅಪ್ಪ ಎಷ್ಟು ಕನ್ಸಿಟ್ಕೊಂಡಿದ್ದಾರೆ. ನೀನ್ ಯಾಕೆ ಹಿಂಗಂತೀಯ? ಅಕ್ಕ, ಅಪ್ಪ ಕೂಡ ಇಲ್ಲ. ದುಡ್ಡು ಜಾಸ್ತಿ ಖರ್ಚಾಗತ್ತೆ. ಅಯ್ಯೋ, ದುಡ್ಡ್ ಬಗ್ಗೆ ನೀನ್ ಯಾಕಮ್ಮ ಇಷ್ಟ್ ಚಿಂತೆ ಮಾಡ್ತಿದ್ಯಾ? ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ನಾನ್ ಕಷ್ಟಪಟ್ಟು ಹಾಸ್ಟೆಲ್ ಫೀಸ್ ಎಲ್ಲ ನಾನೇ ಕಟ್ತೀನಿ, ಆಯ್ತಾ? ನೀನ್ ಚೆನ್ನಾಗ್ ಓದ್ಕೋಬೇಕಷ್ಟೇ. 6 ವರ್ಷದ್ವರ್ಗೂ ಮನೆ ಕಡೆ ಬರ್ಬಾರ್ದು. ಚೆನ್ನಾಗ್ ಓದಿ ಒಳ್ಳೆ ಪೊಸಿಷನ್ ಬರ್ಬೇಕು ನೀನು ಅಂತ ಹೇಳ್ತಾ ತಾಯಿ ಲತಶ್ರೀನ ಪಟ್ಟಣಕ್ಕೆ ಕಳಿಸ್ಕೊಡ್ತಾಳೆ. ಆಗ ಲತಶ್ರೀ ಪಟ್ಟಣಕ್ಕೆ ಹೋಗಿ ಓದ್ಕೋತಾ ಇರ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ತಾಯಿ ಆರೋಗ್ಯ ಸರಿಯಿಲ್ದಿದ್ರಿಂದ ಮಂಚ ಹಿಡಿತಾಳೆ. ಅಮ್ಮ ಮಾಯಾ, ಲತನ್ಗೆ ಇಂಟರ್ ಮುಗಿದಿದೆ. ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ. ಇಂಜಿನಿಯರಿಂಗ್ ಓದ್ಬೇಕಂತಿದ್ದಾಳೆ. ಇನ್ಮೇಲೆ ನನ್ ಕೈಯಲ್ಲಿ ಕಷ್ಟಪಟ್ಟು ಓದ್ಸಕ್ಕಾಗಲ್ಲಮ್ಮ. ಅವಳನ್ನ ಮನೆಗ್ ಬಂದ್ಬಿಡ ಕೇಳು. ಯಾಕಮ್ಮ, ಯಾಕಂಗ್ ಮಾತಾಡ್ತಿದ್ಯಾ ನೀನು? ನಾನಿದ್ದೀನಲ್ವಾ, ನಾನ್ ಕಷ್ಟಪಟ್ಟು ನಿಮ್ಮನ್ನ ನೋಡ್ಕೋತೀನಿ. ತಂಗಿನ ಓದಿಸ್ತೀನಮ್ಮ. ಅಷ್ಟು ಶಕ್ತಿ ನನ್ಗಿದೆ ಅಮ್ಮ. ನೀನ್ ಚಿಂತೆ ಮಾಡ್ಬೇಡ ಅಂತ ಮಾಯಾ ಧೈರ್ಯ ಹೇಳ್ತಾಳೆ. ಇನ್ನು ಆವಾಗ್ನಿಂದ ಮಾಯಾ ತೋಟದಲ್ಲಿ ತುಂಬಾ ಕಷ್ಟಪಡ್ತಿರ್ತಾಳೆ. ಹೇಗೋ ಸಾಗಿಸ್ತಿರ್ತಾಳೆ. ಹೀಗೆ ಬಂದಿದ್ದ ದುಡ್ಡಿನಿಂದ ಮನೇನ ನಡೆಸ್ತಿರ್ತಾಳೆ. ಹಾಗೆ ಲತಶ್ರೀಗೆ ಬೇಕಾಗಿರೋ ದುಡ್ಡನ್ನು ಸಹ ತಿಂಗಳ ಕಳಿಸ್ತಾ ಇರ್ತಾಳೆ.
ತಾಯಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಚಾರನೂ ಕೂಡ ಲತಶ್ರೀಗೆ ಹೇಳ್ದೇ ಇರೋ ಹಾಗೆ ಕಾಪಾಡ್ತಾ ಇರ್ತಾರೆ. ಒಂದ್ ವೇಳೆ ಗೊತ್ತಾದ್ರೆ ಎಲ್ಲಿ ಲತಶ್ರೀ ಓದಿಗೆ ತೊಂದರೆ ಆಗ್ಬಿಡುತ್ತೋ ಅಂತ ಯೋಚಿಸ್ತಿರ್ತಾರೆ. ಹೀಗೆ ಕೆಲವು ವರ್ಷಗಳು ಕಳೆಯುತ್ತೆ. ಅವಳು ತನ್ನ ಓದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದೀನಿ ಅಂತ ಅಕ್ಕ ಮಾಯನ್ಗೆ ಫೋನ್ ಮಾಡಿ ಹೇಳ್ತಾಳೆ. ಆಗ ಅಷ್ಟ್ರಲ್ಲೇ ಅವಳಿಗೆ ಇನ್ನೊಂದು ಕಾಲ್ ಬರುತ್ತೆ. ಅದು ಬೇರೇನೂ ಅಲ್ಲ, ಲತಶ್ರೀಗೆ ಸಾಫ್ಟ್ವೇರ್ ಕೆಲಸ ಸಿಗುತ್ತೆ. ಆಗ ಅವಳು ಮನೆಗೆ ಬರೋದನ್ನ ತಪ್ಸಿ ಕೆಲ್ಸಕ್ಕೆ ಹೋಗ್ತಾಳೆ. ಹೀಗೆ ಕೆಲವು ತಿಂಗಳುಗಳು ಕಳೆಯುತ್ತೆ. ಅದಾದ್ಮೇಲೆ ಕಂಪನಿಲಿ ಯಾವುದೋ ಕಾರಣದಿಂದ ಅವ್ರಿಗೆ 3 ತಿಂಗಳವರೆಗೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತಾರೆ. ಈ ವಿಷಯ ತಿಳ್ಕೊಂಡ ಲತಶ್ರೀ ತುಂಬಾ ಸಂತೋಷದಿಂದ 6 ವರ್ಷದ ಮೇಲೆ ಮನೆಗೆ ಹೋಗ್ತಾ ಇರೋದ್ರಿಂದ ತುಂಬಾ ಖುಷಿ ಪಡ್ತಾಳೆ. ಮಾಯನ್ಗೂ ಕಾಲ್ ಮಾಡದೆ ಸರ್ಪ್ರೈಸ್ ಆಗಿರ್ಲಿ ಅಂತ ಅನ್ಕೊಂಡು ಲತಶ್ರೀ ಕಾರಲ್ಲಿ ಮನೆಗೆ ಬರ್ತಾಳೆ. ಅವಳು ಊರಿಗೆ ಬರ್ತಾ ಇದ್ದ ಹಾಗೆ ಕೆಲವೊಂದಷ್ಟು ಎಮ್ಮೆಗಳು ಅವಳ ಕಾರ್ಗೆ ಅಡ್ಡ ಬಂದು ನಿಂತ್ಕೊಳ್ಳುತ್ತವೆ. ಛೇ, ಏನಿದು ಕಾರ್ಗೆ ಅಡ್ಡವಾಗಿ ಅಂತ ಕೆಳಗಿಳಿತಾಳೆ. ಆ ಎಮ್ಮೆಗಳಿಂದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಛೀ, ಏನಿದು ಗಬ್ಬು ವಾಸನೆ, ಯಾವಾಗ ಈ ವಿಲೇಜ್ ಎಲ್ಲ ಸರಿಯಾಗುತ್ತೋ ಏನೋ ಅಂತ ಲತಶ್ರೀ ಅಸಹ್ಯ ಪಡ್ತಾ ಮುಂದಕ್ಕೆ ಹೋಗ್ತಾಳೆ. ಅಷ್ಟ್ರಲ್ಲಿ ಅಕ್ಕ ಅಲ್ಲಿಗ್ ಬರ್ತಾಳೆ. ಬಂದು ಆ ಎಮ್ಮೆಗಳನ್ನೆಲ್ಲ ಪಕ್ಕಕ್ಕೆ ಸರಿಸ್ತಾಳೆ. ಆಗ ಅಕ್ಕ ತಂಗಿನ ಗುರ್ತು ಹಿಡಿತಾಳೆ. ಆದ್ರೆ ತಂಗಿಗೆ ಅಕ್ಕನ ಗುರ್ತು ಹಿಡಿಯಕ್ಕಾಗಲ್ಲ. ಯಾಕಂದ್ರೆ ಅವಳು ತೋಟದಲ್ಲಿ ಕೆಲ್ಸ ಮಾಡ್ತಾ ಮಾಡ್ತಾ ಬಟ್ಟೆಗಳೆಲ್ಲ ಮಣ್ಣಾಗಿರುತ್ತೆ, ಹಾಗೆ ಮುಖ ಎಲ್ಲ ಕಪ್ಪಾಗಿರುತ್ತೆ. ಮಾಯಾ ಲತಶ್ರೀನ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ. ನೀವ್ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ, ತಗೊಳ್ಳಿ, ದುಡ್ಡು ತಗೊಳ್ಳಿ ಅಂತ ಅದನ್ನ ಕೈಯಿಗೂ ಕೊಡದೆ ಕೆಳಗಡೆ ಬಿಸಾಕಿ ಅಲ್ಲಿಂದ ಅವಳು ಹೊರಟೋಗ್ಬಿಡ್ತಾಳೆ. ಆಗ ಅಕ್ಕ ತುಂಬಾ ಬೇಸರ ಮಾಡ್ಕೋತಾಳೆ. ಅವಳು ನೇರವಾಗಿ ಮನೆಗೆ ಹೋಗ್ತಾಳೆ. ಅಲ್ಲಿ ತಾಯಿ ಮಂಚದ ಮೇಲೆ ಮಲ್ಕೊಂಡಿರ್ತಾಳೆ. ಅಮ್ಮ, ಏನಾಯ್ತಮ್ಮ, ಯಾಕೆ ಮಂಚದಲ್ಲಿ ಬಿದ್ದಿದ್ಯಾ ಅಂತ ಕೇಳ್ತಾಳೆ. ತಾಯಿ ಅವಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಬಂದ್ಯಾ ಲತಾ, ಎಷ್ಟು ಸುಂದರವಾಗಿದ್ಯಮ್ಮ, ನನ್ ಕೈಯಲ್ಲಿ ನಿನ್ನನ್ನ ಗುರ್ತಿಡಿಯಕ್ಕಾಗಿಲ್ಲ ಅಂತ ಅವರಿಬ್ರು ಕಷ್ಟ ಸುಖ ಮಾತಾಡ್ಕೊಳ್ತಾರೆ. ನಡೆದಿದ್ದನ್ನೆಲ್ಲ ತಾಯಿ ಅವಳಿಗೆ ಪೂರ್ತಿಯಾಗಿ ಹೇಳ್ತಾಳೆ. ಲತಾಶ್ರೀ ಅದನ್ನೆಲ್ಲ ಕೇಳಿ ಹೀಗಂತಾಳೆ. ಇಷ್ಟ್ ನಡೀತಿದ್ರು ನನ್ಗೆ ಯಾಕಮ್ಮ ಏನೂ ಹೇಳಿಲ್ಲ. 6 ತಿಂಗಳಿಂದ ನಾನು ಒಳ್ಳೆ ಕೆಲ್ಸ ಮಾಡ್ತಿದ್ದೀನಮ್ಮ, 1 ಲಕ್ಷ ಸಂಬಳ ಬರುತ್ತೆ, ನನ್ ಖರ್ಚೆಲ್ಲ ಹೋಗಿ ಸಹ ನನ್ಗೆ ಇನ್ನೂ ದುಡ್ಡು ಮಿಕ್ಕತ್ತಮ್ಮ ಅಂತ ಕೇಳಿದ ತಕ್ಷಣ ತಾಯಿ ಅವಳು ತೋಟಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಸ್ವಲ್ಪ ಸಮಯದ ನಂತರ ಅಕ್ಕ ಅಲ್ಲಿಗೆ ಬರ್ತಾಳೆ. ಅವಳ ಅವತಾರನ ನೋಡಿ ಲತಾಶ್ರೀ ಹೀಗಂತಾಳೆ. ಏನಕ್ಕ, ಅವಾಗ್ಲೇ ಕಾರ್ ಹತ್ರ ಕಾಣಿಸ್ಕೊಂಡಿದ್ದು ನೀನಾ? ಏನಕ್ಕ ಇಷ್ಟು ಗಲೀಜಾಗಿದ್ಯಾ ನೀನು? ನಾವು ಮಣ್ಣಲ್ ಕೆಲ್ಸ ಮಾಡೋರಮ್ಮ, ನಾವು ಹಿಂಗೇ ಇರ್ತೀವಿ. ಏನಮ್ಮ ನೀನೇನ್ ಮಾತಾಡ್ತಿಲ್ಲ? ಯಾಕೆ ಅಕ್ಕ ಹಿಂಗಿದಾಳೆ? ಇವಳು ನನ್ನ ಅಕ್ಕ ಅಂತ ನಾನು ಎಲ್ಲಾರ್ಗೂ ಹೆಂಗಮ್ಮ ಹೇಳ್ಕೊಳಕ್ಕಾಗತ್ತೆ? ನಂಗ್ ನಾಚಿಕೆ ಆಗತ್ತಮ್ಮ ಅಂತ ಲತಾಶ್ರೀ ಹೇಳ್ತಾಳೆ. ಅದಕ್ಕೆ ತಾಯಿ ಏನೂ ಮಾತಾಡದೆ ಸುಮ್ಮನಾಗ್ಬಿಡ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದಿನ ಅವರು ಒಳ್ಳೆ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೋತಾರೆ. ಹೀಗನ್ಕೊಂಡು ಅವರಿಬ್ರು ರೆಡಿ ಆಗ್ತಾರೆ. ತಂಗಿ ಹೋಗಿ ಕಾರಲ್ಲಿ ಕುತ್ಕೋತಾಳೆ. ಅಕ್ಕ, ನೀನು ನಡ್ಕೊಂಡ್ ದೇವಸ್ಥಾನಕ್ ಬಂದ್ಬಿಡು, ನಾನ್ ಕಾರಲ್ಲಿ ಬರ್ತೀನಿ, ನನ್ ಜೊತೆ ಬರಕ್ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಮಾತಿಗೆ ಮಾಯನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಲತಾಶ್ರೀ ಮನೇಲಿ ಕೆಲಸ ಮಾಡೋದ್ರಿಂದ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಿರ್ತಾಳೆ. ಸ್ವಲ್ಪ ದಿನಗಳಾದ್ಮೇಲೆ ಅವಳ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ಆ ಮನೆ ನೋಡಿ ಹೀಗಂತಾರೆ. ಆ ಮನೇನ ನೋಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತಾರೆ. ಅವಳು ತನ್ನ ತಾಯಿನ ಪರಿಚಯ ಮಾಡಿಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಆಗ ಅವಳ ಅಕ್ಕ ಅಲ್ಲಿಗೆ ಬರ್ತಾಳೆ. ಅವರೆಲ್ಲರೂ ಅವಳ ಅಕ್ಕನ ನೋಡ್ತಾರೆ. ಏ, ಯಾರ ಹೇಳು, ನಿಮ್ ಮನೆ ಕೆಲ್ಸದವಳ? ಹಾ ಹೌದೇ, ನಮ್ಮನೆ ಕೆಲ್ಸದವಳು ಅಂತ ಲತಾಶ್ರೀ ಹೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡ ತಾಯಿ ಹಾಗೇನೆ ಮಾಯಾ ತುಂಬಾ ಬೇಸರ ಪಟ್ಕೊಳ್ತಾರೆ. ಅವರು ತುಂಬಾ ಸಮಯದವರೆಗೂ ಅಲ್ಲೇ ಇದ್ದು ಊಟ ಮಾಡಿ ನಂತರ ಅಲ್ಲಿಂದ ಹೋಗ್ತಾರೆ. ತಾಯಿ ತುಂಬಾ ಕೋಪದಲ್ಲಿ ಅವಳನ್ನ ಒಳಗಡೆ ಕರೀತಾಳೆ. ಲತಾಶ್ರೀ ಒಳಗಡೆ ಹೋಗ್ತಾಳೆ. ಏನೇ, ನನ್ ಯಾಕೆ ಪರಿಚಯ ಮಾಡಿಲ್ಲ? ಅವಳು ಚೆನ್ನಾಗಿದ್ದಾಳಲ್ವಾ? ನಿಮ್ಮ ಅಕ್ಕನ ಕೆಲ್ಸದವಳಂತಿದ್ಯಾ? ನೀನು ಒಳ್ಳೆ ಕೆಲ್ಸದಲ್ಲಿದ್ಯಾ ಅಂತ ನಿನ್ಗೆ ಗರ್ವ ಅನ್ಸುತ್ತೆ. ಅಮ್ಮ, ಅವಳು ನೋಡಿ ಹೆಂಗಿದ್ದಾಳೆ, ಅಕ್ಕ ಅಂತ ನಾನ್ ಹೆಂಗಮ್ಮ ಹೇಳ್ಕೊಳ್ಳೋದು? ನನ್ ಫ್ರೆಂಡ್ಸ್ ಮುಂದೆ ನನ್ ಮಾನ ಮರ್ಯಾದೆ ಹೋಗತ್ತಲ್ವಾ? ಲೇ, ನಿಂಗ್ ಸ್ವಲ್ಪನೂ ಕೃತಜ್ಞತೆ ಇಲ್ವೇ? ಚಿಕ್ಕವಾಗ ನೀನ್ ಓದ್ಬೇಕಂತ ಅವಳು ಓದೋದನ್ನ ಅವಳು ಬಿಟ್ಕೊಟ್ಟಿದ್ದಾಳೆ. ನಿಮ್ಮಪ್ಪ ಸತ್ತೋಗಿ ನಾನ್ ಅನಾರೋಗ್ಯಕ್ ಪಾಲಾದಾಗ ಅವಳೆ ಕುಟುಂಬನೆಲ್ಲ ಚೆನ್ನಾಗ್ ನೋಡ್ಕೋತಿದ್ದಾಳೆ. ಈ 6 ತಿಂಗಳು ನಿನ್ಗೆ ಫೀಸ್ ಕಟ್ತಿರೋದು ಅವಳ ಕಷ್ಟದಿಂದಾನೆ. ಅವಳ ಕಷ್ಟನ ನಿನ್ ಭಿಕ್ಷೆ ಹಾಕಿದ್ದಾಳೆ. ಅಂತದ್ರಲ್ಲಿ ಅವಳು ನಿನ್ಗೆ ಕೆಲ್ಸದವಳ ತರ ಕಾಣಿಸ್ತಿದ್ದಾಳ? ನಿಮ್ಮಕ್ಕನೇ ಇಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತೋ ಜ್ಞಾಪಕ ಮಾಡ್ಕೋ ಅಂತ ತಾಯಿ ಹೇಳ್ತಾಳೆ.
ಆ ಮಾತಿಗೆ ಲತಶ್ರೀ ಏನೂ ಮಾತಾಡದೆ ಮನೆ ಒಳಗಡೆ ಹೋಗ್ತಾಳೆ. ಆಗ ತಾಯಿ ಮಾಯನ್ಗೆ ಹೀಗಂತಾಳೆ. ನನ್ ಬಂಗಾರ, ನನ್ನಂಗ್ ಕ್ಷಮ್ಸಮ್ಮ. ಅವಳು ಮಾತಾಡಿದ್ದಕ್ಕೆಲ್ಲ ನಾನ್ ಕ್ಷಮೆ ಕೇಳ್ತೀನಿ ಅಂತ ನೋವು ಪಟ್ಕೋತಾಳೆ. ಅಮ್ಮ. ಅಷ್ಟ್ಯಾಕಮ್ಮ ನೀನ್ ಕಷ್ಟಪಡ್ತಿದ್ಯಾ? ಅಷ್ಟ್ ಚೆನ್ನಾಗ್ ಓದ್ಕೊಂಡು ಅಷ್ಟು ಚೆನ್ನಾಗ್ ಡ್ರೆಸ್ ಮಾಡ್ಕೊಳ್ಳೋರ್ ಮುಂದೆ ನನ್ನ ಅಕ್ಕ ಅಂತ ಹೇಳಕ್ಕೆ ಪಾಪ ಅವಳಿಗೆ ನಾಚಿಕೆ ಆಗತ್ತೆ ಬಿಡಿ ಅಂತ ಮಾಯ ಹೇಳ್ತಾಳೆ. ಆ ರಾತ್ರಿಯೆಲ್ಲ ಲತಶ್ರೀ ತನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾಳೆ. ಹಾಗೆ ತನ್ ಮನ್ಸಲ್ಲಿ ಹೀಗನ್ಕೋತಾಳೆ. ನಮ್ಮಮ್ಮ ಹೇಳಿದ್ದು ನಿಜಾನೇ ಅಲ್ವಾ? ನಮ್ಮಕ್ಕ ನನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ. ನಮ್ಮಕ್ಕನೇ ಇಲ್ಲ ಅಂದ್ರೆ ಇವತ್ ನಾನು ಏನಾಗಿರ್ತೀನೋ ಗೊತ್ತಿಲ್ಲ. ನಮ್ಮಕ್ಕ ವ್ಯವಸಾಯ ಮಾಡಿ ನನ್ನ ಈ ಪೊಸಿಷನ್ ಇಟ್ಟಿದ್ದಾಳೆ. ನಾನು ಅವಳನ್ನ ಇಷ್ಟು ಅವಮಾನ ಮಾಡ್ಬಿಟ್ಟೆ. ಅವಳನ್ನ ಮಾತ್ರ ಅಲ್ಲ, ರೈತ ಜಾತಿನ್ ಪೂರ್ತಿ ಅಂತ ಅಳ್ತಾ ತನ್ನ ಅಕ್ಕನತ್ರ ಹೋಗಿ ನಿದ್ದೆ ಮಾಡ್ತಾ ಇರೋ ತನ್ನ ಅಕ್ಕನ ಕಾಲ್ನ ಹಿಡ್ಕೊಂಡು ಜೋರಾಗಿ ಅಳ್ತಾಳೆ. ತಕ್ಷಣಕ್ಕೆ ಅಕ್ಕ ಹೇಳ್ತಾಳೆ. ಲತಾ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಲತಾಶ್ರೀ ಅಳ್ತಾ ಹೀಗಂತಾಳೆ. ಅಕ್ಕ, ತುಂಬಾ ಸಲ ನಿನ್ಗೆ ಅವಮಾನ ಮಾಡ್ದೆ. ಏನೇನೋ ಮಾತಂದಿದ್ದೀನಿ, ನನ್ನಂಗ್ ಕ್ಷಮ್ಸಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಮಾಯಾ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾಳೆ. ಇನ್ನು ಆವತ್ನಿಂದ ಮಾಯನ್ ತಂಗಿ ಕೆಲ್ಸನೂ ಮಾಡ್ತಾ ವೀಕೆಂಡಲ್ಲಿ ಅಕ್ಕನ್ ಜೊತೆಗೆ ತೋಟಕ್ ಹೋಗಿ ಅಲ್ಲಿ ಅವ್ರಿಗೆ ಸಹಾಯ ಮಾಡ್ತಿರ್ತಾಳೆ. ಹೀಗ್ ಮಾಡೋದು ಅವಳಿಗೆ ತುಂಬಾ ಸಂತೋಷ ಹಾಗೆ ಗೌರವ ಅನಿಸ್ತಿರುತ್ತೆ. ಹೀಗೆ ಅವರಿಬ್ರು ತುಂಬಾ ಸಂತೋಷ ಪಡ್ತಿರ್ತಾರೆ. ಹೀಗೆ ಅವರಿಬ್ರು ತುಂಬಾ ಪ್ರೀತಿಯಿಂದ ಇರೋದನ್ನ ನೋಡಿ ತಾಯಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.